ಹಲೋ ಗೈಸ್, ನಾನಿವತ್ತು ನೂಡಲ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ನೂಡಲ್ಸ್ ಪ್ಯಾಕೆಟು, ಕ್ಯಾಪ್ಸಿಕಮ್, ಕ್ಯಾಬೇಜ್, ಒಂದು ಆನಿಯನ್ನು, ಕ್ಯಾರೆಟು, ಬೀನ್ಸ್ ಎಲ್ಲ ತೊಗೊಂಡಿದ್ದೀನಿ. ಇದನ್ನು ಇವಾಗ 2 ಮಿನಿಟ್ಸಲ್ಲಿ ಪಟ 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 ಅಂತ ಕಚ 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 ಅಂತ ಕೊಚ್ಚಿ ಬಿಡೋಣ, ಆಯಿತಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಚವ್ಹಾಣ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ಏನಾದರೂ ಒಂದು ಔಟ್ಸೈಡ್ ಫುಡ್ ನಾನೇ ಮನೇಲಿ ಪ್ರಿಪೇರ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ವಯಸ್ಸು ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮನೇಲೇ ಮಾಡ್ಕೊಂಡು ತಿಂತಾಯಿದ್ದೀನಿ. ಅದಕ್ಕೋಸ್ಕರನೇ ಪಟ ಪಟ ಅಂತ ನೂಡಲ್ಸು. ನಾನು ನೂಡಲ್ಸ್ ತೊಗೊಂಡಿರೋದು ಮೈದಾದಲ್ಲ, ಅದು ಗೋಧಿ ಹಿಟ್ಟಿಂದು. ಸೊ ಇದು ಕೂಡ ಹೆಲ್ದಿನೇ ಅಂತ. ಸ್ವಲ್ಪ ಹುಷಾರಿಲ್ಲ ನನಗೆ, ವಯಸ್ಸು, ಅದಕ್ಕೆ ಈ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲ ಪಟ 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 ಅಂತ ಕೊಚ್ಚಿ ಹಾಕಿದೆ ವೆಜಿಟೇಬಲು. ಆದರೂ ಬೇಗ ಬೇಗ ಆಗ್ತಾ ಇರಲಿಲ್ಲ. ಬಟ್ ಏನು ಮಾಡಿ, ನೂಡಲ್ಸ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಅದ್ರಗೋಸ್ಕರನೇ ಮನೇಲಿ ಪ್ರಿಫೇರ್ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ವೆನಿಗರು ಆಮೇಲೆ ಸೋಯಾ ಸಾಸ್ ಎರಡೇ ಯೂಸ್ ಮಾಡಿದ್ದೀನಿ. ಬೇರೆ ಏನೇನೋ ಯೂಸ್ ಮಾಡ್ತಾರೆ, ಅದೆಲ್ಲ ನಾನು ಮಾಡಿಲ್ಲ. ಬರೀ ಇಷ್ಟೇ, ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಅಂದ್ಕೊಂಡು ಇಷ್ಟೇ ಐಟಮ್ ಯೂಸ್ ಮಾಡಿಕೊಂಡು ವೆಜಿಟೇಬಲಲ್ಲೇ ಮಾಡ್ಕೋತಾ ಇದ್ದೀನಿ. ಇದಕ್ಕಿನ್ನೂ ಏನೇನು ಮಿಸ್ ಆಗಿದೆ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಇಷ್ಟೇ ಐಟಮ್ ತಗೊಂಡು ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಅಂತ ಅನಿಸುತ್ತೆ. ನೋಡುವ ಹೇಗೆ ಬರುತ್ತೆ ಅಂತ, ಓಕೆನಾ? ಪಾತ್ರೆ ತಗೊಂಡು ನೀರು ಬಾಯ್ಲ್ಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ. ಅಂದರೆ ನೂಡಲ್ಸು ಸ್ಟಿಕ್ಕಿ ಆಗಬಾರ್ದಲ್ವ, ಅದ್ರಗೋಸ್ಕರ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನೂಡಲ್ಸ್ ಹಾಕೋಣ. ಮಿನಿಟ್ ಇದನ್ನು ಬಾಯ್ಲ್ಡ್ ಮಾಡ್ಕೋಬೇಕು. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಆಯಿಲ್ ಹಾಕೊಂಡು ಎಲ್ಲ ವೆಜಿಟೇಬಲ್ನ ಸ್ವಲ್ಪ ಸ್ಟೀರ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕಿ ಫಸ್ಟು ಆನಿಯನ್ಸ್, ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಒಂದು ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಹಾಕ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೂಡಲ್ಸಲ್ಲಿರೋ ವಾಟರ್ನ ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೀರೆಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಹಾಫ್ ಸ್ಪೂನ್ ಪೆಪ್ಪರ್ ಪೌಡರ್. ಮಗಳಿಗೂ ಸ್ವಲ್ಪ ಟೇಸ್ಟಿಗೆ ಕೊಡ್ತೀನಿ, ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಕಡಿಮೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ವೆನಿಗರ್, ವೆಜಿಟೇಬಲ್ ನೀಟಾಗಿ ಇದು ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಕೆಚಪ್ ಹಾಕೋಣ. ಒಂದು ಸ್ವಲ್ಪ ಕೆಚಪ್, ಇದಕ್ಕೆ ಇವಾಗ ನೂಡಲ್ಸ್
ಸಖತ್ತಾಗಿರೋ ನೂಡಲ್ಸು ರೆಡಿಯಾಗಿದೆ. ಈಗ ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ವೆಜಿಟೇಬಲ್ ನೂಡಲ್ಸ್ ಇದು, ಬರ್ತಾನೆ ಇಲ್ಲ ಅದು. ಓಕೆ, ಸೂಪರಾಗಿದೆ, ಮಸ್ತಾಗಿದೆ.